ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನೆನ್ನೆ ಲಾಗ್. ಇದು ನೆನ್ನೆ ಬೆಳಗ್ಗೆ ತಿಂಡಿಗೆ ಮೆಂತ್ಯ ಬಾತ್ ಮಾಡೋಣ ಅಂತ ಅವರೆಕಾಯಿ ಸೀಸನ್, ಅವರೆಕಾಯಿ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಮೆಂತ್ಯ ಬಾತ್ ಮಾಡಿದೆ. ಕುಕ್ಕರ್ಗೆಲ್ಲ ಒಗ್ಗರಣೆಗೆ ಹಾಕಿ ಕುಕ್ಕರ್ ಇಟ್ಟೆ. ಬಾತ್ ರೆಡಿ ಆಗೋ ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಯೆಲ್ಲ ಒರೆಸಿ ಸ್ಟವ್ ಎಲ್ಲ ಒರೆಸಿ ನಾನು ಕ್ಲೀನಿಂಗ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ಮಗ ಟೈಮ್ ಆಯಿತು ಅಂದ ಆವಾಗ ಕುಕ್ಕರ್ ತೆಗೆದೆ, ಓಪನ್ ಮಾಡಿದೆ. ಬಾತ್ ಎಲ್ಲ ರೆಡಿಯಾಗಿತ್ತು. ಬಿಸಿ ಬಿಸಿ ಮಗಳಿಗೂ ಡಬ್ಬಿ ಕಟ್ಕೊಡ್ತೆ, ಅವನಿಗೂ ಹಾಕ್ಕೊಟ್ಟೆ. ಅವನು ತಿಂದು ಕಾಲೇಜ್ಗೆ ಹೋದ. ನೆನ್ನೆ ಅವನಿಗೆ ಎಕ್ಸಾಮ್ ಇತ್ತು. ನಾವು ನೆನ್ನೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮೆಜೆಸ್ಟಿಕ್ಕಲ್ಲಿರೋ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾವು ನಮ್ಮ ಫ್ರೆಂಡು, ಇವರಿಬ್ಬರು ನನ್ನ ಫ್ರೆಂಡ್ ಆಗಬೇಕು. ಇವರಿಬ್ರು ನನ್ನ ಫ್ರೆಂಡು, ಇವಳು ನನ್ನ ತಂಗಿ ಆಗಬೇಕು, ನಮ್ಮ ಚಿಕ್ಕಪ್ಪನ ಮಗಳು. ಎಲ್ಲರೂ ಹೋದ್ವಿ ಮೆಜೆಸ್ಟಿಕ್ ಅಣ್ಣಮ್ಮ ದೇವಸ್ಥಾನಕ್ಕೆ. ಅಲ್ಲಿ ಅಣ್ಣಮ್ಮ ದೇವಸ್ಥಾನ ಹತ್ರ ಏನಪ್ಪ ಅಂದರೆ 3 ತಿಂಗಳು ಮಕ್ಕಳು ಮತ್ತು ಅವಾಗ ತಾನೇ ಹುಟ್ಟಿರೋ 3 ತಿಂಗಳು 5 ತಿಂಗಳು ಮಕ್ಕಳನ್ನ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಅಲ್ಲಿ ಒಂದು ಸಂಪ್ರದಾಯ ಏನು ಅಂದರೆ ಬೇವಿನ ಸೊಪ್ಪು ಮತ್ತು ಮೊಸರು, ಉಪ್ಪು ಮತ್ತು ಮೆಣಸು ಹಾಕೋದೊಂದು ಸಂಪ್ರದಾಯ. ನಾವು ಎಲ್ಲ ಪೂಜೆ ಮಾಡಿಸ್ಕೊಂಡು ಆಚೆ ಬಂದ್ವಿ. ಮೆಜೆಸ್ಟಿಕ್ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ, ಎಲ್ಲ ಪರ್ಚೇಸಿಂಗ್ ಮಾಡ್ಕೊಂಡು ನೋಡಿಕೊಂಡು. ಹಾಗೆ ಕಾಫಿ ಕುಡಿಯೋಣ ಅಂತ ಹೋದ್ವಿ. ಹಾಗೆ ಸಿಂಪಲಾಗಿ ತಿಂಡಿ ತಿನ್ನೋಣ ಅಂದ್ಬಿಟ್ಟು ಸಿಂಪಲಾಗಿ ಲೈಟಾಗಿ ತಿಂಡಿಗಳನ್ನೆಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಎಲ್ಲರೂ ಬಂದ್ವಿ. ನನ್ನ ತಂಗಿ ತುಂಬ ಬ್ಯುಸಿ ಇರ್ತಾಳೆ, ಅವಳು ನಮಗೆ ಸಿಕ್ಕೇ ಇರಲಿಲ್ಲ. ಹಾಗಾಗಿ ಅವಳು ಬರ್ತೀನಿ ಅಂತ ಹೇಳಿದ್ಲು.